ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಹೋಟೆಲ್ನವ್ರು ಮಾಡುವಂತ ಸೂಪರ್ ಆಗಿರೋ ಟೀ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅವರು ಹೋಟೆಲ್ನವ್ರು ಒಂದು ಸೀಕ್ರೆಟ್ ಪೌಡರ್ ಹಾಕ್ತಾರೆ. ಅದೇನ್ ಪೌಡರ್ ಮತ್ತೆ ಇದನ್ನ ಟೀನ ಗಟ್ಟಿಯಾಗಿ ಸೂಪರ್ ಆಗಿ ಬರುತ್ತೆ. ಅದು ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಇದಕ್ಕೆ ನೀರ್ ಹಾಕೊಂತ ಇದ್ದೀನಿ. ನಿಮ್ಗೆ ಎಷ್ಟು ನೀರ್ ಟೀ ಮಾಡ್ಕೊಂತಿದ್ರು ಅಷ್ಟು ನೀರ್ ಹಾಕೊಳ್ಳಿ. ಇದಕ್ಕೆ ನೋಡಿ, ನಾನು ಇದಕ್ಕೆ 3 ಕಪ್ನಷ್ಟು ನೀರ್ ಹಾಕೊಂಡಿದೀನಿ. ಮತ್ತೆ 1 ಕಪ್ ಹಾಲು ಹಾಕೋಬೇಕು. ಅದಕ್ಕೆ ಇದು 4 ಜನರಿಗೆ 4 ಕಪ್ ಆಗಷ್ಟು ಟೀ ಮಾಡ್ಕೊಂತ ಇದೀನಿ. ಇದು ನೀರು ಸ್ವಲ್ಪ ಬಿಸಿ ಆಗ್ಲಿ. ನೋಡಿ, ಮಧ್ಯಮದಲ್ಲೆಲ್ಲ ಬಬಲ್ಸ್ ಬರ್ತಾ ಇದಿಲ್ಲ, ಆ ತರ ಆದಾಗ ಇದಕ್ಕೆ ಟೀ ಪೌಡರ್ನ ಹಾಕೊಳ್ಳಿ. ನೋಡಿ, ನಾ ಇದಕ್ಕೆ 2.5 ಸ್ಪೂನ್ಗಿಂತ ಜಾಸ್ತಿ 2 ಸ್ಪೂನ್ ಅಷ್ಟು ಟೀ ಪೌಡರ್ನ ಹಾಕೊಂಡಿದೀನಿ. ಈ ಟೀ ಪೌಡರ್ ಒಂದು ಕುದಿಲಿ ಚೆನ್ನಾಗಿದೆ. ಸ್ವಲ್ಪ ಕುದಿಬೇಕಿದು. ನೋಡಿ, ಈ ತರ ನೀಟಾಗಿ ಇದೆಲ್ಲ ಚೆನ್ನಾಗಿ ಕುದಿಲಿ. ಅದಾದ ನಂತರ ಇದಕ್ಕೆ 1 ಏಲಕ್ಕಿನ ಹಾಕೊಂತ ಇದೀನಿ. ಈ ತರ ಕುಟ್ಟಿ ಏಲಕ್ಕಿ ಹಾಕೊಂಡಿದೀನಿ. ಸಿಪ್ಪೆ ಸಮೇತನ ಇದಕ್ಕೆ ಏಲಕ್ಕಿ ಹಾಕೊಂಡಿದೀನಿ. ನೋಡಿ, ಇದರಲ್ಲಿ ಕೂಡ ಏಲಕ್ಕಿ ಇದೆ ಅಂತೆ, ಬಟ್ ನಾನು ಅದು ಇಟ್ಟಿರ್ತೇನೋ ಅಂದ್ರೂ 1 ಏಲಕ್ಕಿನ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಸಕ್ಕರೆ ಹಾಕೊಂತ ಇದೀನಿ. ನೋಡಿ, ನಾನು ಇದಕ್ಕೆ 2.5 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ನೀವು ಸ್ವೀಟ್ ಎಷ್ಟು ತಿಂತೀರ ಕುಡಿತೀರ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ತೀರಾ ಸಪ್ಪಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ನೋಡ್ಕೊಂಡು ನಿಮ್ಗೆ ಇಷ್ಟ ಆಗೋ ಟೇಸ್ಟ್ ತಕ್ಕಂಗೆನೆ ನೀವು ಸಕ್ಕರೆನ ಹಾಕೋಬಹುದು. ಅದಾದ ನಂತರ ಇದು ಸ್ವಲ್ಪ ಕುದಿಲಿ. ನೋಡಿ, ಈ ತರ ಎಲ್ಲ ನೀಟಾಗಿದೆ. ಟೀ ಪೌಡರ್ ಎಲ್ಲ ಚೆನ್ನಾಗಿ ಕುದಿಲಿ. ನೋಡಿ, ಹಂಚೆಲ್ಲ ಸುತ್ತು ಕೈಗೆ ಅಂಟ್ಕೊಂಡಿದೆ ಟೀ ಪೌಡರ್. ಅದಕ್ಕೆ 1 ಸ್ಪೂನ್ ಸಹಾಯ ಇದ್ರೆ ಈ ತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ತರ ನೋಡಿ, ಅದ್ರ ಸುತ್ತು ಅಂಟ್ಕೊಂಡು ಅಲ್ಲೇ ಸೀದ್ ಬಿಟ್ಟು ಒಂಥರ ಟೀ ಟೇಸ್ಟ್ನ ಕೆಡಿಸ್ಬಿಡುತ್ತೆ. ಅದಕ್ಕೆ ಒಂದ್ಸಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗಿದೆ 2 ಕುದಿ ಬಂತು. ಅದಾದ ನಂತರ ಇದಕ್ಕೆ ಹಾಲು ಹಾಕೋಣ. ನೋಡಿ, ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಆಗಷ್ಟು ಹಾಲು ಹಾಕೊಂತ ಇದೀನಿ. ನೋಡಿ, ಎಲ್ಲ ಹಾಲನ್ನು ಇದಕ್ಕೆ ಇವಾಗ ಹಾಕೊಂಡ್ಬಿಡೋಣ. ಇದು ಹಾಲು ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಇದನ್ನು ಕೂಡ ಕುದಿಲಿ. ನೋಡಿ, ಇವಾಗ ಗ್ಯಾಸ್ ಸ್ಟವ್ನ ಹೈ ಮಾಡ್ಕೊಂಡ್ಬಿಡಿ. ಇದು ಚೆನ್ನಾಗಿ ಹಾಲು ಹಾಕೊಂಡಿರ್ತೀವಲ್ಲ, ಅದಕ್ಕೆ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ನೀವು ಸಡನ್ ಆಗಿ ಹಾಗೆ ತೆಗಿಬಾರ್ದು. ಸ್ವಲ್ಪ ಹೊತ್ತು ಕುದ್ರೇನೆ ಟೀ ಚೆನ್ನಾಗಿ ಆಗುತ್ತೆ. ನೋಡಿ, 1 ಕುದಿ ಕುದಿತು. ಇನ್ನೊಂದ್ 2 ಕುದಿ ಕುದ್ರೆ ಇದು 2 ಸಾರಿ ಕುದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ್ಲೇನೆ ಏಲಕ್ಕಿ ಫ್ಲೇವರ್ ಅದು ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ. ನೋಡಿ, ನೋಡಿ ಇವಾಗ ಕುದಿತಾ ಇದೆ ಅಲ್ವಾ. ಇದು ಈ ತರ ಕುದ್ರೇನೆ ಟೀ ಫ್ಲೇವರು ಮತ್ತೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಆದಷ್ಟು ಕುದಿಸ್ಕೊಳ್ಳಿ. ಇವಾಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ಇದನ್ನ ಸ್ಪೂನ್ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇಷ್ಟು ಗಟ್ಟಿ ಆಗಿಲ್ಲ, ಇನ್ನು ಸ್ವಲ್ಪ ನೀರ್ ತರ ಇದೆ. ನೋಡಿ, ನೋಡ್ತಿರ್ಬೋದು ನೀವು, ನೀರ್ ತರ ಇದೆ. ಇನ್ನು ಅಷ್ಟೊಂದು ಗಟ್ಟಿ ಆಗಿಲ್ಲ. ಇದಕ್ಕೊಂದು ಪೌಡರ್ ಹಾಕೊಂಡ್ಬಿಟ್ರೆ ಅದು ಎಷ್ಟು ಟೀ ಗಟ್ಟಿ ಆಗುತ್ತಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಹೋಟೆಲ್ ಅವ್ರ ಸೀಕ್ರೆಟ್ ಅದೇ ಪೌಡ್ರ. ನೋಡಿ, ಅಷ್ಟು ಸೂಪರ್ ಆಗಿರುತ್ತೆ. ಆ ಟೀ ಪೌಡರ್ ಹಾಕಿ ಮಾಡ್ಕೊಂಡ್ಬಿಟ್ರೆ ಅದನ್ನ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಆದಷ್ಟು ಸ್ಕಿಪ್ ಮಾಡ್ದೇನೆ ನೋಡಿ. ಇವಾಗ ಇದೇ ಪೌಡರ್, ಹೋಟೆಲ್ ಅವ್ರ ಸೀಕ್ರೆಟ್ ಹಾಕುವಂತ ಪೌಡ್ರ್ ಇದೇ ಪೌಡ್ರ್. ಈ ಪೌಡರ್ ಹಾಕ್ಬಿಟ್ರೆ ಟೀ ಎಷ್ಟು ಗಟ್ಟಿ ಆಗತ್ತೆ ಅಷ್ಟು ಗಟ್ಟಿಯಾಗಿ ಆಗುತ್ತೆ. ಇವಾಗ ಇದರಲ್ಲಿ ಈ ಪೌಡರ್ ಹಾಕೋಬಾರ್ದು. ಬೇರೆ ಒಂದು ಬಟ್ಲಿಗೆ ಹಾಕೊಂಡು ಇದನ್ನ ಹಾಕೋಣ ಬನ್ನಿ. ಈಗ ಇದ್ರಲ್ಲಿ ಹಾಕೊಂಡ್ಬಿಟ್ರೆ ಗಂಟು ತರ ಆಗ್ಬಿಡುತ್ತೆ. ಅದಕ್ಕೆ ಈ ಬಟ್ಲಿಗೆ ಹಾಕೋಣ. ಈ ಪೌಡರ್ನ ಇದಕ್ಕೆ ಹಾಕೊಂಡಿದೀನಿ. ನೋಡಿ, ಇದು ಹಾಲಿನ ಪೌಡರ್. ಹಾಲಿನ ಪೌಡರ್ ಹಾಕೊಂಡು ಮಾಡ್ಕೊಂಡ್ರೆ ಟೀ ಸೂಪರ್ ಆಗಿರುತ್ತೆ. ನೋಡಿ, ಇವಾಗ ಇದಕ್ಕೆ 1.5 ಸ್ಪೂನ್ ಅಷ್ಟು ಹಾಲಿನ ಪೌಡರ್ ಹಾಕೊಂಡಿದೀನಿ. ನೀವು ಟೀ ಜಾಸ್ತಿ ತಗೊಂಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಲಿನ ಪೌಡರ್ನ ಹಾಕೋಬಹುದು. ನೋಡಿ, ಇದಕ್ಕೆಲ್ಲಾನು ನೀವು ಬೇಕಿದ್ರೆ ಇದಕ್ಕೆ ಟೀನಾರ ಹಾಕೋಬಹುದು. ಅದೇ ಟೀ ಮಾಡಕ್ ಇಟ್ಟಿರ್ತೀವಲ್ಲ ಸೈಡ್ಗೆ, ಅದೇ ಟೀನ ಇದಕ್ಕೆ ಹಾಕೋಬಹುದು. ಇಲ್ಲ ಅಂದ್ರೆ ಇದಕ್ಕೆ ವಾಟರ್ ನೀವು ಯಾವ್ದಾರು ಬಿಸಿನೀರಿನ ಬೇಕಾಗಿಲ್ಲ. ಇದಕ್ಕೆ ತಣ್ಣ ನೀರನ್ನೇ ಹಾಕೊಂಡ್ರೆ ಆಯ್ತು. ಇದನ್ನ ಹಾಕೋಬಹುದು. ನೀವು ಎರಡನ್ನು ಕೂಡ ಹಾಕೋಬಹುದು. ನಾನು ನಿಮ್ಗೆ ಎರಡನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಟೀನು ಕೂಡ ಹಾಕೊಂತ ಇದ್ದೀನಿ. ನೀವು ಬರೀ ಟೀ ಅಷ್ಟೇ ಹಾಕೊಂಡು ಇದ್ರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಬರೀ ನೀರಷ್ಟು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೋಬಹುದು. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಎರಡನ್ನು ಕೂಡ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಗಂಟು ಇಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡ್ರನ್ನ ಅದೇ ಟೀ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ಅದು ಸರಿಯಾಗಿ ಇದಾಗೋದಿಲ್ಲ, ಗಂಟು ಗಂಟು ತರ ಆಗಿ ಹಾಗೆ ಕುತ್ಕೊಂಡ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಮತ್ತೆ ಅದ್ರ ಫ್ಲೇವರ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ತರ ಮಿಕ್ಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗೆಲ್ಲ ಚೆನ್ನಾಗಿ ಗಂಟು ಇಲ್ದೇ ಇರೋ ಹಾಗೆ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವುದೇ ತರಹದ ಗಂಟು ಇಲ್ಲ. ನೋಡಿ ಈ ತರ ಗಂಟು ಇಲ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ನೋಡಿ ನೋಡಿ ನೀವು ಟೀ ಹಾಕೊಳ್ಳೋದ ಬರೀ ನೀರ್ ಹಾಕೊಂಡ್ರೆ ವೈಟ್ ಆಗಿರುತ್ತೆ, ಮತ್ತೆ ಟೀ ಹಾಕೊಂಡ್ರೆ ಈ ಕಲರ್ ಬರುತ್ತೆ. ಇವಾಗ ನೋಡಿ ಟೀ ಕುದಿತಾ ಇದೆ. ನೋಡಿ ಇವಾಗ ಇದನ್ನ ಇದಕ್ಕೆ ಹಾಕೊಳ್ಳೋಣ. ನೋಡಿ ಎಲ್ಲಾನು ಇದಕ್ಕೆ ಹಾಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಸ್ವಲ್ಪ ಮಿಕ್ಕಿದ್ರೆ ಅದರಲ್ಲಿ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಹಾಕೋಬಹುದು. ಇವಾಗ ಒಂದ್ಸಾರಿ ಸ್ಪೂನ್ ಇದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ ಇದನ್ನೆಲ್ಲ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳೋಣ. ಈ ತರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಒಂದೆರಡು ಕುದಿಸ್ಕೊಂಡ್ರೆ ಸಾಕು. ನೋಡಿ ಹೇಗೆ ಹೋಗ್ತಾ ಇದೆ, ಘಮ ಕೂಡ ಸೂಪರ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್. ಆಹಾ ನೋಡಿ ಇನ್ನು ಕುದಿತಾ ಇದೆ. ಒಂದು ಕುದ್ದು ಇನ್ನೊಂದು ಕುದಿಸ್ಕೊಂಡ್ರೆ ಸಾಕು. ನೀವು ಹಾಗೆ ಬೇಗ ಬೇಗ ಫಾಸ್ಟ್ ಆಗ್ಬೇಕಂದ್ರೆ ಸರಿಯಾಗಿ ಕುದಿಸ್ಲಿಕ್ಕಂದ್ರೆ ಟೀ ಅಷ್ಟೊಂದು ಗಟ್ಟಿಯಾಗಿ ಬರೋದಿಲ್ಲ. ಸ್ವಲ್ಪ ಕುದಿಸಿದ್ರೆ ಟೀ ಕೂಡ ಟೇಸ್ಟ್ ಆಗಿರುತ್ತೆ. ಇವಾಗ ಇಷ್ಟು ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಇದಕ್ಕೆ ಬಟ್ಲಿಗೆ ಹಾಕೊಳ್ಳೋಣ. ನೋಡಿ ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕೊಂತೀನಿ. ನೋಡಿ ಇದಕ್ಕೆಲ್ಲಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ನಿಮ್ಗೆ ನೊರೆ ತರ ಬರ್ಬೇಕಲ್ಲ, ಅದಕ್ಕೆ ನಾನು ಇದಕ್ಕೆ ಫಸ್ಟ್ ಬಟ್ಲಿಗೆ ಹಾಕ್ತಿದ್ದೀನಿ. ಅದಕ್ಕೆ ನೊರೆ ತರ ಬಂದ್ರೆ ಟೇಸ್ಟ್ನು ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಕೆಲವೊಬ್ರು ನೊರೆ ತರ ಇರ್ಬೇಕು ಟೀ ಅಂತ ಇಷ್ಟಪಡ್ತಾರೆ. ಅದಕ್ಕೆ ಈ ತರ ಮಾಡಿದ್ರೆ ಮೇಲೆ ಕೆಳಗೆ ಒಂದು 2 ಬಟ್ಲಿಗೆ ಹಾಕಿ ಈ ತರ ಮಿಕ್ಸ್ ಹಾಕೊಂಡ್ರೆ ಕೈ ಅಡ್ಡ ಬರುತ್ತೆ, ಸರಿಯಾಗಿ ಕಾಣೋದಿಲ್ಲ. ಅದಕ್ಕೆ ಈ ತರ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ 1-2 ಸರಿ ಅಥವಾ 3 ಸರಿ ಮಾಡ್ಕೊಳ್ಳಿ. ಅಗದಿ ತೀರಾ ಜಾಸ್ತಿ ಸರ ನೀವು ಮಿಕ್ಸ್ ಮಾಡ್ಕೊಂತ ಕೂತ್ರೆ ಟೀ ತಣ್ಣಗಾಗ್ಬಿಡುತ್ತೆ. ಅದಕ್ಕೆ 1-2 ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ ಬೆಳಗ್ಗೆನೆ ಮಾಡ್ತಾ ಇದ್ನಲ್ವ ಟೀನ ನಾನು, ಅದಕ್ಕೆ ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಕಿಚನ್ ಕಿಟಕಿಯಲ್ಲಿನೆ ಬರ್ತಾ ಇದೆ. ಹೀಗಾಗಿ ಬಿಸಿಲಿಂದ ಇದಕ್ಕೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ಆ ಕಡೆ ಸೈಡ್ಗೆ ಇಟ್ಟಿದ್ದೀನಿ. ನೋಡಿ ಹತ್ರದಿಂದ ತೋರಿಸ್ತೀನಿ. ನೋಡಿ ಹೇಗೆ ನೊರೆ ಆಗಿ ಬಂದಿದೆ ಅಂತ. ನೋಡಿ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ನೋಡಿ ಆ ಕಪ್ಗಳಲ್ಲಿ ಹಾಕಿದ್ದೀನಿ. ನಿಮ್ಗೆ ನನಗೆ ಕಪ್ನಲ್ಲಿ ಕುಡಿಯೋದು ಅಷ್ಟೊಂದು ಆಗೋದಿಲ್ಲ, ಅದಕ್ಕೆ ನಾನು ಲೋಟದಲ್ಲಿ ಹಾಕೊಂಡು ಕುಡಿತೀನಿ. ಆದ್ರೆ ಚಿಕ್ಕ ಕಪ್ ಇರ್ತಲ್ವ, ಅದಕ್ಕೆ ನನಗೆ ಸ್ವಲ್ಪ ಬೆಳಗ್ಗೆ ಜಾಸ್ತಿನೇ ಟೀ ಕುಡಿಯೋದು. ಇದಕ್ಕೆ ನಾನು ಸ್ವಲ್ಪ ಹಾಲಿನ ಕೆನೆ ಹಾಕೊಂಡಿದ್ದೀನಿ. ನೋಡಿ ಹಾಲಿನ ಕೆನೆ ಹಾಕೊಂಡು ಕುಡಿತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ. ಯಾರಿಗೆಲ್ಲ ಹಾಲಿನ ಕೆನೆ ಹಾಕೊಂಡು ಟೀ ಕುಡಿದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.